ಕಾಫಿನಾಡಿನ ಆದಿಶಕ್ತಿ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ರಾಜ್ಯ ಸೇರಿದಂತೆ ದೇಶ ವಿದೇಶದಿಂದಲೂ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ವರ್ಷಪೂರ್ತಿ ದೇವಾಲಯದ ಗರ್ಭಗುಡಿಯಲ್ಲಿ ಭಕ್ತರಿಗೆ ದರ್ಶನ ನೀಡುವ ಅನ್ನಪೂರ್ಣೇಶ್ವರಿ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರಿರುವ ಸ್ಥಳಕ್ಕೆ ಬಂದು ಅನುಗ್ರಹಿಸುತ್ತಾಳೆ ಅನ್ನೋ ನಂಬಿಕೆಯಿದೆ. ಅದರಂತೆ ಇಂದು ಬ್ರಹ್ಮ ರಥೋತ್ಸವ ನಡೆಯಿತು. ಮುಂಜಾನೆಯಿಂದಲೂ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಲಾಯಿತು. ನಂತರ ರಥಕ್ಕೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ರಥದ ಮೇಲೆ ಕುಳ್ಳಿರಿಸಲಾಯಿತು. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಪಂಚಮಿಯವರೆಗೆ ಶ್ರೀ ಜಗನ್ಮಾತೆಯ ಸನ್ನಿಧಿಯಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥ ರಥೋತ್ಸವ ಕಾರ್ಯಕ್ರಮ ತದಿಗೆ ದಿವಸ 12:34 ಸಲ್ಲುವ ಶುಭ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಈಗ ತಾನೇ ತಾಯಿಗೆ ನೆರವೇರಿಸಿ ಎಲ್ಲ ಭಕ್ತರು ಭಾಗವಹಿಸಿ ಕೃತಾರ್ಥರಾಗಿದ್ದಾರೆ. ದೇವರಿಗೆ ನಡೆಸ್ತಕ್ಕಂಥ ಎಲ್ಲ ದೇವರಾಜೋಪಚಾರದಲ್ಲಿ ರಥೋತ್ಸವವು ಕೂಡ ಒಂದು ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡಿದೆ. ಇಡೀ ವರ್ಷದಲ್ಲಿ ಬಂದ ಭಕ್ತಾದಿಗಳೆಲ್ಲ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರನ್ನ ನೋಡಿ ದರ್ಶನ ಮಾಡಿ ಸೇವೆ ಮಾಡಿ ಆಶೀರ್ವಾದ ಪಡಿತಕ್ಕಂಥ ಅವಕಾಶವಾದರೆ, ಈ ರಥೋತ್ಸವದ ಸಂದರ್ಭದಲ್ಲಿ ದೇವರೇ ಸ್ವತಃ ಗರ್ಭಗುಡಿಯಿಂದ ಹೊರಬಂದು ಭಕ್ತರಿಗೆ ಹತ್ತಿರದಲ್ಲಿ ದತ್ತನ ದರ್ಶನವನ್ನು ಕೊಡ್ತಕ್ಕಂಥ ಒಂದು ಮಹಾಭಾಗ್ಯದ ಒಂದು ಕಾರ್ಯಕ್ರಮ ಈ ರಥೋತ್ಸವದಲ್ಲಿ ಪ್ರಾರಂಭ ಆಗಿದೆ. ಇನ್ನು ಉತ್ಸವ ಮೂರ್ತಿಯನ್ನ ರಥಕ್ಕೆ ಕುಳ್ಳಿರಿಸುತ್ತಿದ್ದಂತೆ ಅನ್ನಪೂರ್ಣೇಶ್ವರಿ ಅಮ್ಮನಿಗೆ ಜೈಕಾರದ ಘೋಷಣೆಗಳು ಕೇಳಿಬಂದವು. ಕಾಫಿ, ಏಲಕ್ಕಿ, ಕಾಳುಮೆಣಸು, ಅಡಿಕೆಯನ್ನ ದೇವರಿಗೆ ಭಕ್ತರು ಅರ್ಪಿಸಿದ್ರು. ನಂತರ ವಾದ್ಯಘೋಷ, ಡೋಲುಗಳ ನಾದ, ವೀರಗಾಸೆ ಕುಣಿತದೊಂದಿಗೆ ರಥೋತ್ಸವ ನಡೆಯಿತು. ರಥದ ಮುಂದೆ ಚಾಮರಗಳನ್ನ ಹಿಡಿದು ಸಾಗಿದರು. ದೇವಾಲಯದ ಮುಂಭಾಗದಲ್ಲಿ ಬ್ರಹ್ಮರಥವನ್ನ ಭಕ್ತರು ಎಳೆದರು. ಆ ರೀತಿ ಜಾತ್ರಾ ಮಹೋತ್ಸವ ಯಾಕೆ ಹಿಂದಿನಿಂದ ಮಾಡಿದ್ದಾರೆ ಅಂದ್ರೆ, ಒಂದು ತಾಯಿ ಗರ್ಭಗುಡಿಯಲ್ಲಿ ಇರ್ತಾಳೆ, ಎಲ್ರಿಗೂ ದರ್ಶನ ಕೊಡೋದಕ್ಕೋಸ್ಕರ ಎಲ್ಲರೂ ಒಮ್ಮತದಿಂದ ಅವಳ ರಥವನ್ನ ಎಳೆಯೋದ್ರಿಂದ ನಾವೆಲ್ಲರೂ ಕೂಡ ಮನುಷ್ಯರು ಒಂದೇ ಭಾವನೆಯಿಂದ ಬೆಳೆಸೋದಕ್ಕೆ, ಶ್ರದ್ಧಾ ಭಕ್ತಿಯನ್ನು ಮೂಡಿಸೋದಕ್ಕೆ ದೇವಿಯೇ ರಥದಲ್ಲಿ ಕುಳಿತು ಜನಸಾಮಾನ್ಯರು ಎಲ್ಲರಿಗೂ ಕೂಡ ಒಳ್ಳೆ ಒಂದು ದರ್ಶನ ಸಿಗುವ ಒಂದು ಉದ್ದೇಶದಿಂದ ಗರ್ಭಗುಡಿಯಿಂದ ದೇವರನ್ನು ತಂದು ರಥದಲ್ಲಿ ಕೂರಿಸಿ ರಥೋತ್ಸವವನ್ನು ಮಾಡೋ ಪದ್ಧತಿಯನ್ನು ಇಟ್ಟಿದ್ದಾರೆ. ಹೊರನಾಡು ಅನ್ನಪೂರ್ಣೇಶ್ವರಿಯ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯ ಸೇರಿದಂತೆ ಹೊರನಾಡಿನ ಸುತ್ತಮುತ್ತಲ ಭಕ್ತರು ಭಾಗಿಯಾಗಿ ಮಹಾರಥೋತ್ಸವವನ್ನು ಸಾಕ್ಷೀಕರಿಸಿದರು.